ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, CTI ಎಕ್ಸಾಮ್ಗೆ HK ಅಭ್ಯರ್ಥಿಗಳಿಗೆ ಇಲ್ಲಿಂದ 15 ದಿನಗಳು ಟೈಮ್ ಇದೆ. ಹಾಗೂ ನಾನ್ HK ಅಭ್ಯರ್ಥಿಗಳಿಗೆ 1 ತಿಂಗಳವರೆಗೂ ಟೈಮ್ ಇದೆ. ಸೊ ನಾನು ಬೇಗ ವಿಡಿಯೋ ಮಾಡಬೇಕಂತ ಇದ್ದೀನಿ. ದಿನಕ್ಕೆ ಒಂದು ವಿಡಿಯೋ ಆದರೂ ಮಾಡ್ತೀನಿ. ಇಲ್ಲಿವರೆಗೆ 7 ವಿಡಿಯೋಗಳನ್ನು ಮಾಡಲಾಗಿದೆ. ಇದು 8ನೇ ವಿಡಿಯೋ. ಈ ವಿಡಿಯೋದಲ್ಲಿ ಸಾಮಾನ್ಯ ವಿಜ್ಞಾನದ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರು ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಕ್ವಶನ್ಸ್ನ ನೋಡೋಣ. ಮೊದಲನೇ ಪ್ರಶ್ನೆ, ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವ ಧಾತುಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಐಸೋಟೋಪ್ಗಳು, ಆಪ್ಷನ್ ಬಿ ಐಸೋಟೋನ್ಸ್, ಆಪ್ಷನ್ ಸಿ ಐಸೋಬಾರ್ಸ್, ಆಪ್ಷನ್ ಡಿ ಐಸೋಮರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಐಸೋಟೋಪ್ಗಳು. ಈ ಐಸೋಟೋಪ್, ಐಸೋಟೋನ್ಸ್, ಐಸೋಬಾರ್, ಐಸೋಮರ್ ನೋಡೋಕ್ಕಿಂತ ಮುಂಚೆ ಪರಮಾಣು ಅಂದರೆ ಏನಂತ ತಿಳಿಯೋಣ. ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬಲ್ಲ, ವಿಭಜಿಸಲು ಸಾಧ್ಯವಾದ ಮೂಲ ವಸ್ತುವಿನ ಅತ್ಯಂತ ಚಿಕ್ಕ ಘಟಕವನ್ನು ಪರಮಾಣು ಅಂತ ಕರೀತಾರೆ. ಪರಮಾಣುವಿನಲ್ಲಿರುವ ಕಣಗಳು ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಪರಮಾಣುವಿನ ಕೇಂದ್ರದಲ್ಲಿರುವ ಕಣಗಳು ಪ್ರೋಟಾನ್ ಮತ್ತು ನ್ಯೂಟ್ರಾನ್. ನೀವಿಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು. ಇದೊಂದು ಪರಮಾಣು. ಈ ಪರಮಾಣುವಿನ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿದೆ. ಪರಮಾಣುವಿನ ಕೇಂದ್ರದಲ್ಲಿರುವ ಒಟ್ಟು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ನ್ಯೂಕ್ಲಿಯಸ್ ಅಂತ ಕರೀತಾರೆ. ಇದನ್ನು ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಲ್ಲಿ ಕೇಳಿದರೆ ಕೂಡ. ಪ್ರೋಟಾನ್ ಧನ ವಿದ್ಯುತ್ ಆವೇಶ ಆದರೆ ಎಲೆಕ್ಟ್ರಾನ್ ಋಣ ವಿದ್ಯುತ್ ಆವೇಶ ಆಗಿರುತ್ತೆ. ನ್ಯೂಟ್ರಾನ್ ವಿದ್ಯುತ್ ಆವೇಶ ರಹಿತ ಆದ್ದರಿಂದ ಇದು ತಟಸ್ಥವಾಗಿರುತ್ತೆ. ಎಕ್ಸ್, ಝೆಡ್ ಆ್ಯಂಡ್ ಎ. ಇದರಲ್ಲಿ ಎಕ್ಸ್ ಧಾತು ಆದರೆ ಝೆಡ್ ಪರಮಾಣು ಸಂಖ್ಯೆ ಆಗಿರುತ್ತೆ, ಎ ಪರಮಾಣು ರಾಶಿ ಸಂಖ್ಯೆ ಆಗಿರುತ್ತೆ. ನೋಡಿ, ಎಕ್ಸಾಂಪಲಿಂದ ತಿಳಿಯೋಣ. H16. ಇಲ್ಲಿ H ಹೈಡ್ರೋಜನ್ ಧಾತು, 1 ಪರಮಾಣು ಸಂಖ್ಯೆ, 6 ಪರಮಾಣು ರಾಶಿ ಸಂಖ್ಯೆ. ಪರಮಾಣು ಸಂಖ್ಯೆ ಅಂದರೆ ಒಂದು ಪರಮಾಣುವಿನಲ್ಲಿರುವ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಅಂತ ಕರೀತಾರೆ. ಈ ಪರಮಾಣು ಸಂಖ್ಯೆಯನ್ನು Z ಅಕ್ಷರದಿಂದ ಸೂಚಿಸಲಾಗುತ್ತೆ. ಪರಮಾಣು ರಾಶಿ ಸಂಖ್ಯೆ ಅಂದರೆ ಒಂದು ಪರಮಾಣುವಿನಲ್ಲಿರುವ ಒಟ್ಟು ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳ ಸಂಖ್ಯೆಯನ್ನು ಪರಮಾಣು ರಾಶಿ ಸಂಖ್ಯೆ ಅಂತ ಕರೀತಾರೆ. ಇದನ್ನು ಎ ಅಕ್ಷರದಿಂದ ಸೂಚಿಸುತ್ತಾರೆ. ಈ ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಸಂಖ್ಯೆಗಳ ವಿಭಿನ್ನತೆಯ ಆಧಾರದ ಮೇಲೆ ಐಸೋಟೋಪ್, ಐಸೋಬಾರ್, ಐಸೋಟೋನ್ಸ್, ಐಸೋಮರ್ ಅಂತ ವಿಭಜನೆ ಮಾಡ್ತಾರೆ. ಐಸೋಟೋಪ್ಗಳು ಎಂದರೆ ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವ ಧಾತುಗಳನ್ನು ಐಸೋಟೋಪ್ಗಳು ಅಂತ ಕರೀತಾರೆ. ಇಲ್ಲಿ ಎಕ್ಸಾಂಪಲ್ ಮೂಲಕ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. H112, H130. ನೋಡಿ, 2 ಎಕ್ಸಾಂಪಲಲ್ಲೂ ಪರಮಾಣು ಸಂಖ್ಯೆ ಒಂದೇ ಇದೆ ಆದರೆ ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ ಇದೆ. ಸೊ ಇದನ್ನು ಐಸೋಟೋಪ್ಗಳು ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಐಸೋಬಾರ್. ಒಂದೇ ಪರಮಾಣು ರಾಶಿ ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ಸಂಖ್ಯೆ ಹೊಂದಿರುವ ಬೇರೆ ಬೇರೆ ಧಾತುವಿನ ಪರಮಾಣುಗಳನ್ನು ಐಸೋಬಾರ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿ, ಕ್ಯಾಲ್ಶಿಯಂ 20 and 40, ಆರ್ಗಾನ್ 18 and 40. ನೋಡಿ, 2 ಧಾತುಗಳಲ್ಲೂ ಪರಮಾಣು ರಾಶಿ ಸಂಖ್ಯೆ ಸೇಮ್ ಇದ್ದರೆ ಪರಮಾಣು ಸಂಖ್ಯೆ ಬೇರೆ ಬೇರೆ ಇದೆ. ಸೊ ಇಂತಹ ಧಾತುಗಳನ್ನು ಐಸೋಬಾರ್ಸ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಐಸೋಟೋನ್ಸ್. ಒಂದೇ ಸಂಖ್ಯೆಯ ನ್ಯೂಟ್ರಾನ್ಗಳನ್ನು ಹೊಂದಿರುವ ಬೇರೆ ಬೇರೆ ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವ ಬೇರೆ ಬೇರೆ ಧಾತುಗಳ ಪರಮಾಣುಗಳನ್ನು ಐಸೋಟೋನ್ಸ್ಗಳಂತ ಕರೀತಾರೆ. ಎಕ್ಸಾಂಪಲ್, ಕಾರ್ಬನ್ 640, ಆಕ್ಸಿಜನ್ 860. ನೋಡಿ, ಡೆಫಿನೇಷನಲ್ಲಿ ಹೇಳಿದ್ದಾರೆ, ಒಂದೇ ನ್ಯೂಟ್ರಾನ್ಗಳನ್ನು ಹೊಂದಿರುವ. ಈ ನ್ಯೂಟ್ರಾನ್ ಹೇಗೆ ಕಂಡುಹಿಡಿಯಬೇಕು ಸರ್ ಅಂದರೆ ಪರಮಾಣು ರಾಶಿ ಸಂಖ್ಯೆಯಲ್ಲಿ ಪರಮಾಣು ಸಂಖ್ಯೆನ ಮೈನಸ್ ಮಾಡಬೇಕು. ನೋಡಿ, ಇಲ್ಲಿ ಎಕ್ಸಾಂಪಲ್, ಕಾರ್ಬನ್ನಲ್ಲಿ 14 ಪರಮಾಣು ರಾಶಿ ಸಂಖ್ಯೆ ಇದೆ, ಹಾಗೆ 6 ಪರಮಾಣು ಸಂಖ್ಯೆ ಇದೆ. ಅದನ್ನು ಮೈನಸ್ ಮಾಡಿದ್ರೆ ನ್ಯೂಟ್ರಾನ್ಗಳು ಎಷ್ಟಿದೆ ಅಂತ ಸಿಗುತ್ತೆ. ಸೊ ಈ ಕಾರ್ಬನ್ನಲ್ಲಿ 8 ನ್ಯೂಟ್ರಾನ್ಗಳಿದೆ. ಹಾಗೆ ಇನ್ನೊಂದು ಎಕ್ಸಾಂಪಲ್, ಆಕ್ಸಿಜನ್ನಲ್ಲಿ ಪರಮಾಣು ರಾಶಿ ಸಂಖ್ಯೆ 16 ಇದೆ, ಪರಮಾಣು ಸಂಖ್ಯೆ 8 ಇದೆ. ಪರಮಾಣು ರಾಶಿ ಸಂಖ್ಯೆಯಲ್ಲಿ ಪರಮಾಣು ಸಂಖ್ಯೆನ ಮೈನಸ್ ಮಾಡಿದ್ರೆ ನ್ಯೂಟ್ರಾನ್ಗಳು ಸಿಗುತ್ತೆ. ಸೊ ಇದರಲ್ಲಿ 8 ನ್ಯೂಟ್ರಾನ್ಗಳಿದೆ. ಸೊ 2 ಧಾತುಗಳ ನ್ಯೂಟ್ರಾನ್ಗಳ ಸಂಖ್ಯೆ ಒಂದೇ ಇದೆ ಆದರೆ ಪರಮಾಣು ರಾಶಿ ಸಂಖ್ಯೆ, ಪರಮಾಣು ಸಂಖ್ಯೆ ಬೇರೆ ಬೇರೆ ಇದೆ. ಹಾಗೂ ಬೇರೆ ಬೇರೆ ಧಾತುಗಳು ಕೂಡ ಇವಾಗಿದೆ. ಇಂತಹ ಧಾತುಗಳನ್ನು ಐಸೋಟೋನ್ಸ್ಗಳಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಐಸೋಮರ್. ಒಂದೇ ರೀತಿಯ ಅಣುಸೂತ್ರ ಹೊಂದಿರುವ ಬೇರೆ ಬೇರೆ ರಚನೆಯನ್ನು ಹೊಂದಿರುವ ಸಂಯುಕ್ತಗಳಿಗೆ ಐಸೋಮರ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿ, ಬ್ಯೂಟೇನ್ C4H10,
ಐಸೋಬ್ಯೂಟೇನ್ C4H10. ಎರಡೂ ಸಂಯುಕ್ತಗಳ ಅಣುಸೂತ್ರ ಒಂದೇ ಇದೆ, ಆದರೆ ರಚನೆ ಬೇರೆ ಬೇರೆ ಇದೆ. ಇಂತಹ ಸಂಯುಕ್ತಗಳಿಗೆ ಐಸೋಮರ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಎಷ್ಟು ಧಾತುಗಳಿವೆ? ಆಪ್ಷನ್ ಎ 120, ಆಪ್ಷನ್ ಬಿ 111, ಆಪ್ಷನ್ ಸಿ 108, ಆಪ್ಷನ್ ಡಿ 118. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ 118 ಸರಿಯಾದ ಉತ್ತರ. ನೋಡಿ, ಆಧುನಿಕ ಆವರ್ತಕ ಕೋಷ್ಟಕದ ಬಗ್ಗೆ ನೋಡೋದಾದರೆ, ಆಧುನಿಕ ಆವರ್ತಕ ಕೋಷ್ಟಕದ ಪಿತಾಮಹ ಹೆನ್ರಿ ಮೋಸ್ಲೆ. ಬರೀ ಆವರ್ತಕ ಕೋಷ್ಟಕದ ಪಿತಾಮಹ ಡಿಮಿಟ್ರಿ ಮೆಂಡೆಲೀವ್. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 118 ಧಾತುಗಳಿವೆ. ಹಾಗೂ ಈ ಆವರ್ತಕ ಕೋಷ್ಟಕದಲ್ಲಿ 7 ಅಡ್ಡ ಸಾಲುಗಳಿವೆ. ಈ 7 ಅಡ್ಡ ಸಾಲುಗಳನ್ನು ಆವರ್ತ ಅಂತ ಕರೀತಾರೆ. ಹಾಗೂ 18 ಕಂಬ ಸಾಲುಗಳಿವೆ. ಈ ಕಂಬ ಸಾಲುಗಳನ್ನು ಗುಂಪು ಅಥವಾ ವರ್ಗ ಅಂತ ಕರೀತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 4 ಬ್ಲಾಕ್ಗಳಿವೆ: ಎಸ್ ಬ್ಲಾಕ್, ಎಫ್ ಬ್ಲಾಕ್, ಡಿ ಬ್ಲಾಕ್, ಪಿ ಬ್ಲಾಕ್. ಈ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು, ಮೊದಲ 2 ಗುಂಪನ್ನು ಎಸ್ ಬ್ಲಾಕ್ ಅಂತ ಕರೀತಾರೆ. ಈ ಎಸ್ ಬ್ಲಾಕ್ನಲ್ಲಿರುವ ಧಾತುಗಳು ಎಲ್ಲ ಲೋಹಗಳಾಗಿರ್ತವೆ, ಆದರೆ ಹೈಡ್ರೋಜನನ್ನು ಹೊರತುಪಡಿಸಿ. ನೆಕ್ಸ್ಟ್ ಡಿ ಬ್ಲಾಕ್, 3 ರಿಂದ 12ನೇ ಕಂಬ ಸಾಲಿನ ಧಾತುಗಳನ್ನು ಡಿ ಬ್ಲಾಕ್ ಅಂತ ಕರೀತಾರೆ. ಈ ಕಂಬ ಸಾಲಿನ ಧಾತುಗಳು ಸಾಮಾನ್ಯವಾಗಿ ಲೋಹಗಳಾಗಿರ್ತವೆ. ನೆಕ್ಸ್ಟ್ ಪಿ ಬ್ಲಾಕ್, 13 ರಿಂದ 18ನೇ ಕಂಬ ಸಾಲಿನ ಧಾತುಗಳನ್ನು ಪಿ ಬ್ಲಾಕ್ ಧಾತುಗಳು ಅಂತ ಕರೀತಾರೆ. ಈ ಪಿ ಬ್ಲಾಕ್ನ ಧಾತುಗಳು ಸಾಮಾನ್ಯವಾಗಿ ಅಲೋಹಗಳಾಗಿರ್ತವೆ. ನೆಕ್ಸ್ಟ್ ಎಫ್ ಬ್ಲಾಕ್, ಎಫ್ ಬ್ಲಾಕ್ನ ಧಾತುಗಳನ್ನು ಆ್ಯಂಥೊಲೈಡ್ಸ್ ಮತ್ತು ಆಕ್ಟಲೈಡ್ಸ್ ಅಂತ ಕರೀತಾರೆ. ಲ್ಯಾಂಥಮ್ ನಂತರ ಬರುವ 14 ಧಾತುಗಳು ಒಂದೇ ಲಕ್ಷಣಗಳನ್ನು ಹೊಂದಿರುವುದರಿಂದ ಅವುಗಳನ್ನು ಲ್ಯಾಂಥೋನೈಟ್ ಅಂತ ಕರೀತಾರೆ. ನೆಕ್ಸ್ಟ್ ಆಕ್ಟಿಲೈಟ್, ಆಕ್ಟಿನಮ್ ನಂತರ ಬರುವ 14 ಧಾತುಗಳು ಒಂದೇ ಲಕ್ಷಣ ಹೊಂದಿರುವುದರಿಂದ ಅವುಗಳನ್ನು ಆಕ್ಟಿಲೈಟ್ಗಳಂತ ಕರೀತಾರೆ. ಈ ಎಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹಾಲಿನಲ್ಲಿರುವ ಆಮ್ಲ ಯಾವುದು? ಆಪ್ಷನ್ ಎ ಸಿಟ್ರಿಕ್ ಆಮ್ಲ, ಆಪ್ಷನ್ ಬಿ ಲ್ಯಾಕ್ಟಿಕ್ ಆಮ್ಲ, ಆಪ್ಷನ್ ಸಿ ಗ್ಲುಟಾಮಿಕ್ ಆಮ್ಲ, ಆಪ್ಷನ್ ಡಿ ಪೋಲಿಕ್ ಆಮ್ಲ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಲ್ಯಾಕ್ಟಿಕ್ ಆಮ್ಲ. ನೋಡಿ, ಪದಾರ್ಥಗಳು ಮತ್ತು ಅವುಗಳಲ್ಲಿರುವ ಆಮ್ಲಗಳನ್ನು ಕೊಟ್ಟಿದ್ದೀನಿ. ಲಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ, ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ್ ಆಮ್ಲ, ಕಿತ್ತಳೆ ಹಣ್ಣಿನಲ್ಲಿ ಅಸ್ಕಾರ್ಬಿಕ್ ಆಮ್ಲ, ಮಾವು ಮತ್ತು ಟೊಮ್ಯಾಟೊ ಅಲ್ಲಿ ಆಸ್ಕಾಲಿಕ್ ಆಮ್ಲ, ಗೋಧಿಯಲ್ಲಿ ಗ್ಲುಟಮಿಕ್ ಆಮ್ಲ, ಹಾಲಿನಲ್ಲಿ ಲ್ಯಾಕ್ಟಿಕ್ ಆಮ್ಲ, ಟೀ ಪುಡಿ ಮತ್ತು ವೈನ್ನಲ್ಲಿ ಟಾನಿಕ್ ಆಮ್ಲ, ಪಾಲಕ್ ಸೊಪ್ಪಿನಲ್ಲಿ ಪೋಲಿಕ್ ಆಮ್ಲ, ಇರುವೆಯಲ್ಲಿ ಫಾರ್ಮಿಕ್ ಆಮ್ಲ, ಬೆಣ್ಣೆಯಲ್ಲಿ ಬ್ಯೂಟರಿಕ್ ಆಮ್ಲ, ಮಣ್ಣಿನಲ್ಲಿ ಹ್ಯೂಮಿಕ್ ಆಮ್ಲ. ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಭೂಮಿಯ ಹೊರಪದರದಲ್ಲಿ ಅತ್ಯಂತ ಹೇರಳವಾಗಿರುವ ಅಂಶ ಯಾವುದು? ಆಪ್ಷನ್ ಎ ಸಿಲಿಕಾನ್, ಆಪ್ಷನ್ ಬಿ ಆಕ್ಸಿಜನ್, ಆಪ್ಷನ್ ಸಿ ಮೆಗ್ನೀಷಿಯಂ, ಆಪ್ಷನ್ ಡಿ ಸೋಡಿಯಂ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಆಕ್ಸಿಜನ್. ನೋಡಿ, ಭೂಮಿಯ ಹೊರಪದರದ ರಾಸಾಯನಿಕ ಸಂಯೋಜನೆಯು 93 ಅಂಶಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ 8 ಮಾತ್ರ ದ್ರವ್ಯರಾಶಿ 99.5% ರಷ್ಟು ಪ್ರತಿನಿಧಿಸುತ್ತದೆ. ಹೆಚ್ಚಿನ ಪ್ರಮಾಣ ಯಾವ್ದಿದೆ ಅದರಿಂದ ನೋಡ್ಕೊಂಬರೋಣ. ಆಕ್ಸಿಜನ್ 46.6%, ಸಿಲಿಕಾನ್ 27.72%, ಅಲ್ಯೂಮಿನಿಯಂ 8.13%, ಐರನ್ ಅಥವಾ ಕಬ್ಬಿಣ 5%, ಕ್ಯಾಲ್ಸಿಯಂ 3.63%, ಸೋಡಿಯಂ 2.83%, ಪೊಟ್ಯಾಷಿಯಂ 2.60%, ಮೆಗ್ನೀಷಿಯಂ 2.68%. ಇಲ್ಲಿ ಯಾವ ಅಂಶ ಆದಮೇಲೆ ಯಾವ ಅಂಶ ಇದೆ ಅಂತ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದರೆ SSCಲಿ ತುಂಬ ಸಲ ಈ ಕ್ವಶನ್ನ ಕೇಳಿದ್ದಾರೆ, ಹಾಗೆ ಇದನ್ನು CTಯಲ್ಲೂ ಕೇಳ್ತಾರೆ. ಈ ಕ್ಲಾಸ್ ಆದಮೇಲೆ ಈ ವಿಡಿಯೋದ PDF ನಿಮಗೆ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಪ್ರಾಣಿ ಜೀವಕೋಶದಲ್ಲಿ ಈ ಕೆಳಗಿನ ಯಾವುದು ಇರುವುದಿಲ್ಲ? ಆಪ್ಷನ್ ಎ ಕೋಶ ಕೇಂದ್ರ, ಆಪ್ಷನ್ ಬಿ ಕೋಶ ಭಿತ್ತಿ, ಆಪ್ಷನ್ ಸಿ ಕೋಶ ಪೊರೆ, ಆಪ್ಷನ್ ಡಿ ಕೋಶ ದ್ರವ್ಯ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಕೋಶ ಭಿತ್ತಿ. ನೋಡಿ, ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ಡಯಾಗ್ರಾಮ್ನ ಕೊಟ್ಟಿದ್ದೀನಿ, ಇದರಲ್ಲಿ ನೋಡ್ಕೊಳ್ಳಿ. ಸಸ್ಯ ಜೀವಕೋಶದಲ್ಲಿ ಮಾತ್ರ ಕೋಶ ಭಿತ್ತಿ ಎಂಬ ಭಾಗ ಕಾಣುತ್ತೆ, ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಎಂಬ ಭಾಗ ಕಾಣಲ್ಲ. ಹಾಗೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದಲ್ಲಿ ಯಾವ್ಯಾವ ಭಾಗ ಡಿಫ್ರೆಂಟ್ ಆಗಿದೆ ಅಂತ ನೋಡೋದಾದರೆ, ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿ ಮತ್ತು ರಸದಾನಿ ಅಂತ ಇರುತ್ತೆ, ಆದರೆ ಪ್ರಾಣಿ ಜೀವಕೋಶದಲ್ಲಿ ಅದಿರಲ್ಲ. ಪ್ರಾಣಿ ಜೀವಕೋಶದಲ್ಲಿ ಸೆಂಟ್ರಿಯೋಲ್ ಅಂತ ಇರುತ್ತೆ, ಆದರೆ
ಸಸ್ಯ ಜೀವಕೋಶದಲ್ಲಿ ಸೆಂಟ್ರಿಯೋಲ್ ಅಂತ ಇರಲ್ಲ. ನೆಕ್ಸ್ಟ್ ಪ್ರಶ್ನೆ, ಚಿಕನ್ ಗುನ್ಯಾ ಯಾವುದರಿಂದ ಬರುತ್ತದೆ? ಆಪ್ಷನ್ ಎ ಫಂಗೈ, ಆಪ್ಷನ್ ಬಿ ವೈರಸ್, ಆಪ್ಷನ್ ಸಿ ಬ್ಯಾಕ್ಟೀರಿಯಾ, ಆಪ್ಷನ್ ಡಿ ಪ್ರೋಟೋಜೋವಾ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ವೈರಸ್. ವೈರಸ್ಗಳಿಂದ ಬರುವಂಥ ರೋಗಗಳು ಸಿಡುಬು, ಸೀತಾಳೆ ಸಿಡುಬು, ಸಾಮಾನ್ಯ ಶೀತ, ಮಂಗನ ಬಾವು, ರೇಬೀಸ್, ಡೆಂಗ್ಯೂ ಜ್ವರ, ಪೋಲಿಯೋ, ಆನೆಕಾಲು, ಏಡ್ಸ್, ಹರ್ಪಸ್ ಜೋಸ್ಟರ್ ಇವುಗಳು ವೈರಸ್ಗಳಿಂದ ಬರುವಂಥ ರೋಗಗಳು. ಇವುಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಯಾವ ವಿಟಮಿನ್ ಅಗತ್ಯವಿದೆ? ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ವಿಟಮಿನ್ ಕೆ. ನೋಡಿ, ಇಲ್ಲಿ ವಿಟಮಿನ್ಗಳು ಮತ್ತು ಅವುಗಳ ನ್ಯೂನತೆಯಿಂದ ಬರುವ ಕಾಯಿಲೆಗಳನ್ನು ಕೊಟ್ಟಿದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ಗಳಿವು. ವಿಟಮಿನ್ ಎ ಕೊರತೆಯಿಂದ ಇರುಳುಗುರುಡುತನ ಮತ್ತು ಚರ್ಮದ ಕಾಯಿಲೆ ಬರುತ್ತೆ. ವಿಟಮಿನ್ B1 ಬೇರೆ ಬೇರೆ ಕಾಯಿಲೆ ಬರುತ್ತೆ. ವಿಟಮಿನ್ B2 ಕೊರತೆಯಿಂದ ಫೋಟೋಫೋಬಿಯಾ ಕಾಯಿಲೆ ಬರುತ್ತೆ. ವಿಟಮಿನ್ B3 ಪೊಲಗರ ಕಾಯಿಲೆ ಬರುತ್ತೆ. ವಿಟಮಿನ್ B5 ಚರ್ಮದ ವ್ಯಾಧಿ ಬರುತ್ತೆ. ವಿಟಮಿನ್ B6 ಕೊರತೆಯಿಂದ ಥರ್ಮಟೈಟಿಸ್ ಮತ್ತು ಡಿಮೇಷಿಯಸ್ ಕಾಯಿಲೆ ಬರುತ್ತೆ. ವಿಟಮಿನ್ B7 ಕೊರತೆಯಿಂದ ತಲೆ ಬೋಳಾಗುತ್ತದೆ. ವಿಟಮಿನ್ B9 ಕೊರತೆಯಿಂದ ರಕ್ತಹೀನತೆ ಮತ್ತು ಕುಂಠಿತ ಬೆಳವಣಿಗೆ ಆಗುತ್ತೆ. ವಿಟಮಿನ್ B12 ರಕ್ತಹೀನತೆ ಕಾಯಿಲೆ ಬರುತ್ತೆ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಕಾಯಿಲೆ ಬರುತ್ತೆ. ವಿಟಮಿನ್ ಡಿ ಕೊರತೆಯಿಂದ ರಿಟಿಕ್ಸ್, ಇದು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ವಿಟಮಿನ್ ಇ ಸ್ನಾಯು ಕ್ಷೀಣಕ್ಕೆ ಮತ್ತು ಬಂಜೆತನ ಉಂಟಾಗುತ್ತೆ. ವಿಟಮಿನ್ ಕೆ ಕೊರತೆಯಿಂದ ರಕ್ತ ಹೆಪ್ಪುಗಟ್ಟುವುದು ನಿಧಾನವಾಗುತ್ತೆ. ಅದು ನಿಧಾನವಾದಾಗ ಗಾಯದಿಂದ ಅಧಿಕ ರಕ್ತಸ್ರಾವ ಉಂಟಾಗುತ್ತೆ. ಇದಿಷ್ಟು ವಿಟಮಿನ್ಗಳ ಕೊರತೆಯಿಂದ ಬರುವಂಥ ರೋಗಗಳು. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ತುಂಬ ಎಕ್ಸಾಮಲ್ಲಿ ಇದಕ್ಕೆ ಕೇಳಿದ್ದಾರೆ. ಹಾಗೆ ಕೆಳಗಿನ ಪಾಯಿಂಟ್ಗಳನ್ನು ನೋಡೋಣ. ದೇಹದಲ್ಲಿ ಉತ್ಪತ್ತಿಯಾಗುವ ಜೀವಸತ್ವಗಳು, ಅಂದರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ವಿಟಮಿನ್ಗಳು ಯಾವುದಂದರೆ ವಿಟಮಿನ್ ಬಿ, ವಿಟಮಿನ್ ಡಿ, ವಿಟಮಿನ್ ಕೆ. ನೀರಿನಲ್ಲಿ ಕರಗುವ ಜೀವಸತ್ವಗಳು ವಿಟಮಿನ್ ಬಿ ಮತ್ತು ಸಿ. ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಎ, ಡಿ, ಇ, ಕೆ. ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಇದನ್ನು ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಡಾಪ್ಲರ್ ಪರಿಣಾಮ ಕೆಳಗಿನ ಯಾವ ಸಂದರ್ಭದಲ್ಲಿ ಅನ್ವಯವಾಗುವುದಿಲ್ಲ? ಆಪ್ಷನ್ ಎ, ಒಂದು ವಸ್ತು ನಿಶ್ಚಲ ಸ್ಥಿತಿಯಲ್ಲಿದ್ದು ಇನ್ನೊಂದು ಚಲಿಸುತ್ತಿದ್ದರೆ. ಆಪ್ಷನ್ ಬಿ, ಎರಡೂ ವಸ್ತುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ. ಆಪ್ಷನ್ ಸಿ, ಎರಡೂ ವಸ್ತುಗಳು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ನೋಡಿ, ಇಲ್ಲಿ ಯಾವುದು ಅನ್ವಯಿಸುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ, ಎರಡೂ ವಸ್ತುಗಳು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿದ್ದರೆ. ಡಾಪ್ಲರನ ಪರಿಣಾಮ, ಶಬ್ದ ತರಂಗಗಳ ಆಕಾರ ಮತ್ತು ವೀಕ್ಷಕರ ನಡುವಿನ ಸಾಪೇಕ್ಷಿಕ ಚಲನೆಯಿಂದಾಗಿ ಮೂಲ ಶಬ್ದ ತರಂಗಗಳ ಆವೃತ್ತಿಯಲ್ಲಿ ತೋರುವಿಕೆ ಬದಲಾವಣೆ ಉಂಟಾಗುತ್ತದೆ. ಇದನ್ನು ಡಾಪ್ಲರ ಪರಿಣಾಮ ಅಂತ ಕರೀತಾರೆ. ಈ ಡೆಫಿನೇಷನಿಂದ ನಿಮಗೇನೋ ಅರ್ಥ ಆಗಿರಲ್ಲ, ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಅರ್ಥ ಆಗುತ್ತೆ. ವೇಗವಾಗಿ ಚಲಿಸುತ್ತಿರುವ ಆ್ಯಂಬುಲೆನ್ಸ್ ನಮ್ಮ ಹತ್ರ ಬಂದಂಗೆ ಅದರ ಸೈರನ್ ಸೌಂಡ್ ಹೆಚ್ಚಾಗಿ ಜೋರಾಗಿ ಕೇಳಿಸುತ್ತೆ. ನಮ್ಮಿಂದ ದೂರ ಹೋಗ್ತಿರಂಗೆ ಸೈರನ್ ಸೌಂಡ್ ಕಡಿಮೆ ಕೇಳಿಸುತ್ತೆ. ಇದನ್ನು ಡಾಪ್ಲರ ಪರಿಣಾಮ ಅಂತ ಕರೀತಾರೆ. ಈ ಡಾಪ್ಲರ್ ಪರಿಣಾಮ ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂತ ನೋಡಿದ್ರೆ, ವಾಹನಗಳ ವೇಗವನ್ನು ಪತ್ತೆ ಹಚ್ಚಲು ಉಪಯೋಗಿಸುವ ಸಾಧನ ರೆಡಾರ್ ಗನ್ನಲ್ಲಿ ಇದು ಅಪ್ಲಿಕೇಬಲ್ ಆಗುತ್ತೆ. ಜಲಾಂತರ್ಗಾಮಿಗಳ ವೇಗವನ್ನು ಪತ್ತೆ ಹಚ್ಚಲು ಇದರ ಉಪಯೋಗವಾಗುತ್ತೆ. ಕೃತಕ ಉಪಗ್ರಹಗಳ ಜಾಡನ್ನು ಪತ್ತೆ ಹಚ್ಚಲು ಉಪಯೋಗಿಸುವರು. ವೇಗ ಮಿತಿಮೀರಿ ಚಲಿಸುವ ವಾಹನವನ್ನು ಪತ್ತೆ ಹಚ್ಚಲು. ಇವುಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ನ್ಯೂಟನ್ ಚಲನೆಯ ಮೊದಲನೇ ನಿಯಮ ಕೆಳಗಿನ ಯಾವುದನ್ನು ವಿವರಿಸುತ್ತದೆ? ಆಪ್ಷನ್ ಎ ಜಡತ್ವ, ಆಪ್ಷನ್ ಬಿ ವೇಗ, ಆಪ್ಷನ್ ಸಿ ಅವೇಗ, ಆಪ್ಷನ್ ಡಿ ವೇಗೋತ್ಕರ್ಷ. ಇದಕ್ಕೆ ಆನ್ಸರ್ನ ನೀವು ಕಮೆಂಟ್ ಮಾಡಿ. ಈ ವಿಡಿಯೋದ PDF ನಮ್ಮ ಟೆಲಿಗ್ರಾಮ್ನಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.